ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು JK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾರಿಯಲ್ ಪರ್ಲ್ಸಿಂದ ಹೇಗೆ ನೆಕ್ಲೆಸ್ನ ರೆಡಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆ್ಯಂಟಿಕ್ ಪೆಂಡೆಂಟನ್ನು ತೊಗೊಂಡಿದ್ದೀನಿ, ಹಾಗೆ ಗೇರ್ ವೈರ್. ನನ್ನ ಕತ್ತಿನ ಅಳತೆಗೆ ಸುತ್ತಳತೆಗೆ ಎಷ್ಟು ಬೇಕೋ ಅಥವಾ ನನಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಅಳತೆಗೆ ನಾನು ಗೇರ್ ವೈರ್ನ ಕಟ್ ಮಾಡ್ಕೊಂಡಿರ್ತೀನಿ. ಹಾಗೆ ಗೋಲ್ಡನ್ ಬೀಡ್ಸ್ನ ತೊಗೊಂಡಿದ್ದೀನಿ, ಹಾಗೆ ಸ್ಟಾಪರ್ನ ತೊಗೊಂಡಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ಮೆಟೀರಿಯಲ್ ಎಲ್ಲ ಏನಿರುತ್ತೆ, ರಾ ಮೆಟೀರಿಯಲ್ ಎಲ್ಲ ಏನೇನಿರುತ್ತೆ ಅನ್ನೋದನ್ನ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಬೇಕಂದರೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಆ್ಯಂಟಿಕ್ ನೆಕ್ಲೆಸ್ ಎಂದು ಪೆಂಡೆಂಟ್, ಗೋಲ್ಡನ್ ಬೀಡ್, ಸ್ಟಾಪರ್, ಹಾಗೆ ಕಟ್ಟರ್, ಹಾಗೆ ನೋಸ್ ಪ್ಲೇಯರ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಪರ್ಲ್ಸ್ನ ತೊಗೊಂಡಿದ್ದೀನಿ, ಲಾರಿಯಲ್ ಪರ್ಲ್ಸ್ನ ತೊಗೊಂಡು ನೆಕ್ಲೆಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೇರ್ ವೈರ್ನ ನನ್ನ ಕತ್ತಿನ ಸುತ್ತಳತೆಗೆ ತೊಗೊಂಡು ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಂಬಿಲಿ ಸುತ್ಕೊಂಡು ಬರುತ್ತೆ, ಸೊ ಅದನ್ನೆಲ್ಲ ನಾನು ಫುಲ್ ಕೆಳಗಡೆ ತೆಗೆದಿಟ್ಕೊಂಡಿದ್ದೀನಿ ಲಾರಿಯಲ್ ಪರ್ಲ್ಸ್ನ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಗೇರ್ ವೈರಿಗೆ ಮಿಡಲಿಗೆ ಬರೋ ಥರ 2 ಗೋಲ್ಡನ್ ಬೀಡ್ನ ಹಾಕೊಳ್ತಾ ಇದ್ದೀನಿ. ಗೋಲ್ಡನ್ ಬೀಡ್ನ ಹಾಕಿ ಕರೆಕ್ಟಾಗಿ ಮಿಡ್ಡಲಿಗೆ ಬರೋ ಥರ ನೋಡಿಕೊಂಡು ಎರಡೂ ಕಡೆ ಸ್ಟಾಪರ್ನ ಹಾಕ್ಬಿಟ್ಟು ಬೀಡ್ ಆ ಕಡೆ ಈ ಕಡೆ ಅಲ್ಲಾಡದೆ ಇರೋ ಥರ ಸ್ಟಾಪ್ ಮಾಡಿ ಟೈಟಾಗಿ ಸ್ಟಾಪ್ ಮಾಡ್ಕೋಬೇಕು. ಅಂದರೆ ಬೀಡ್ ಆ ಕಡೆ ಈ ಕಡೆ ಹೋಗಬಾರ್ದು. ಇವಾಗ ಸ್ಟಾಪ್ ಮಾಡಿಕೊಂಡು ಮಧ್ಯದಲ್ಲಿ ಗೋಲ್ಡನ್ ಬೀಡ್ ಆ ಕಡೆ ಈ ಕಡೆ ಅಲ್ಲಾಡದೆ ಇರೋ ಥರ ಹಾಕಿ ನೆಕ್ಸ್ಟ್ ಆ್ಯಂಟಿಕ್ ಪೆಂಡೆಂಟ್ನ ಮಿಡಲಲ್ಲಿ 2 ಬೀಡ್ನ ಮಧ್ಯದಲ್ಲಿ ಬರೋ ಥರ ಇಟ್ಕೊಂಡು ಇವಾಗ ಆ ಕಡೆ ಈ ಕಡೆ ನಾನು ಕ್ರಮವಾಗಿ ಲಾರಿಯಲ್ ಪರ್ಲ್ನ ಹಾಕೊಳ್ತಾ ಇದ್ದೀನಿ. ಲಾರಿಯಲ್ ಪರ್ಲ್ ಎರಡೂ ಕಡೆ ಸೇಮ್ ಈಕ್ವಲ್ ಆಗಿ ಬರಬೇಕು, ಈಕ್ವಲ್ ಆಗಿ ಹಾಕೊಳ್ಳಿ. ಎರಡು ಕಡೆ ಲಾರಿಯಲ್ ಬೀಡ್ನ ಕ್ರಮವಾಗಿ ಫಿಲ್ ಮಾಡಿ ಆದಮೇಲೆ ಎರಡೂ ಕಡೆ ಸ್ವಲ್ಪ ದೊಡ್ಡ ಗೋಲ್ಡನ್ ಬೀಡ್ ಎರಡೆರಡನ್ನ ಹಾಕಿದ್ದೀನಿ. ಅದಾದಮೇಲೆ ಚಿಕ್ಕದು ಗೋಲ್ಡನ್ ಬೀಡ್ನ ಹಾಕಿ ಸಮವಾಗಿ ಅಂದರೆ ಒಂದೊಂದು ಕಡೆ 3 ಬೀಡ್ ಬರೋ ಥರ ಹಾಕಿ ನೆಕ್ಸ್ಟ್ ಸ್ಟಾಪರ್ನ ಹಾಕ್ತೀನಿ. ಸ್ಟಾಪರ್ನ ಹಾಕಾದ್ಮೇಲೆ ಸ್ಟಾಪರ್ ಹಾಕಿ ಒಂದು ಜಂಪ್ ರಿಂಗ್ನ ಪೋಣಿಸಿ ಆ ಜಂಪ್ ರಿಂಗ್ನ ಸುತ್ತ ಹಾಕಿ ಮತ್ತೆ ಅದೇ ಸ್ಟಾಪರಿಂದ ಗೇರ್ ವೈರ್ನ ಆಚೆ ತೆಗೆದು ಲಾಕ್ ಮಾಡೋದು. ಸೊ ನಾನಿಲ್ಲಿ 2 ಡಬಲ್ ಸ್ಟಾಪರ್ನ ತೊಗೊಂಡಿದ್ದೀನಿ, ಏನಕ್ಕಂದರೆ ಯಾವುದೇ ರೀತಿ ಕಟ್ಟಾಗಿ ಕೆಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಸೊ ಇಲ್ಲ ಅಂತಂದರೆ ನೀವು ಜಂಪ್ ರಿಂಗ್ ಬೇಡ ಅಂತಂದರೆ ಹಾಗೇನೆ ರೌಂಡ್ ಆಗಿ ತೊಗೊಂಡು ಅಂದರೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ಥರ ಮಾಡಿಕೊಂಡ್ರೆ ಒಂದು ರೌಂಡ್ನ ತೊಗೊಂಡು ಸ್ಟಾಪರ್ ಮೂಲಕ ಆಚೆ ತಂದ್ಕೊಂಡು ಟೈಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಹಿಂದೆಗಡೆ ಬ್ಯಾಕಲ್ಲಿ ವೈರ್ ಬರುತ್ತೆ, ಸೊ ಬ್ಯಾಕ್ ರೋಪ್ ಅಥವಾ ಬ್ಯಾಕ್ ವೈರ್ ಅಂತ ಏನು ಕರಿತೀವಿ ಅದರಿಂದ ನೀವು ಪೋಣಿಸ್ಕೊಂಡ್ರೆ ಆಯಿತು. ಸೊ ಬ್ಯಾಕ್ ವೈರ್ನ ಇವಾಗ ಪೋಣಿಸ್ಕೊಂಡ್ರೆ ಆಯಿತು. ಜಂಪ್ ರಿಂಗ್ನ ಏನು ಆ್ಯಡ್ ಮಾಡಿರ್ತೀವಿ ಅಥವಾ ಹಾಗೆ ಮಾಡಿದ್ರೆ ಹಾಗೇನೆ ಬ್ಯಾಕ್ ವೈರ್ನ ಅದಕ್ಕೆ ಪೋಣಿಸ್ಕೊಂಡ್ರೆ ಒಂದು ಸುಂದರವಾದಂಥ ನೆಕ್ಲೆಸ್ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವಾ ತುಂಬ ಈಸಿಯಾಗಿ ಹೇಗೆ ನೆಕ್ಲೆಸ್ನ ರೆಡಿ ಮಾಡೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಲೈಕ್, ಶೇರ್ ಹಾಗೆ ಕಮೆಂಟ್ನ ಜೊತೆಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.